ಎಲ್ಲರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ VA ಪೋಸ್ಟ್ಗೆ ಅಪ್ಲಿಕೇಶನ್ ಕಾಲಾಗಿತ್ತಲ್ಲ, ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗ್ತದೆ. ಅದರ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ನಮ್ಮದೇ ಅಂದರೆ ಚಾನಲಲ್ಲಿ ಒಂದು ಲಾಸ್ಟ್ ವಿಡಿಯೋ ಅಪ್ಡೇಟ್ ಮಾಡಿದ್ವಿ. ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಕಾಲಾಗಿದೆ ಅಂತೇಳಿ, ಗ್ರಾಮಾಡಳಿತ ಅಧಿಕಾರಿ ಪೋಸ್ಟ್ಗೆ ಕಾಲಾಗಿದೆ ಅನ್ನೋ ವಿಡಿಯೋನ ನೋಡ್ತಾ ಇದ್ವಿ. ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರಲಿಲ್ಲ. ಕೆಲವೊಂದು ತಾಂತ್ರಿಕ ತೊಂದರೆಗಳಿಂದ, ಅಂದರೆ ಪೇಮೆಂಟ್ ಲಿಂಕ್ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಆನ್ಲೈನ್ ಅಪ್ಲಿಕೇಶನ್ನ ಸ್ಟಾಪ್ ಮಾಡಿದರು. ಆದರೆ ಇವಾಗ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಸಂಪೂರ್ಣ ವೇಳಾಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಅಧಿಕೃತವಾದ ಅಧಿಸೂಚನೆ ಫೆಬ್ರವರಿ ತಿಂಗಳಲ್ಲೇ ಪ್ರಾರಂಭ ಆಗಿದೆ. ಅದು ತಿದ್ದುಪಡಿ ಅಧಿಸೂಚನೆ ಕೊಡ್ತಾ ಇದ್ದಾರೆ. 5/4/2024ಕ್ಕೆ ಒಂದು ಆನ್ಲೈನ್ ಅಪ್ಲಿಕೇಶನ್ಗೆ ವೇಳಾಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 27/2024ರಂದು ವಿವರವಾದ ಅಧಿಸೂಚನೆ ಪ್ರಕಟಿಸಲಾಗಿರುತ್ತದೆ. ಪ್ರಾಧಿಕಾರದ ಅಧಿಸೂಚನೆಯಲ್ಲಿ 3/4/2024ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ. ಆದರೆ ಆನ್ಲೈನ್ ಅರ್ಜಿಯಲ್ಲಿ ಕೆಲವು ಬದಲಾವಣೆ ಕಾರಣ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ಮುಂದೂಡಲಾಗಿದೆ ಎಂದು 7/3/2024ರಂದು ಪ್ರಕಟಣೆ ಹೊರಡಿಸಿ ತಿಳಿಸಲಾಗಿರುತ್ತದೆ. ಅದರಂತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪರಿಷ್ಕೃತ ವೇಳಾಪಟ್ಟಿಯನ್ನು ಈಗಾಗಲೇ ತಂದಿದೆ. ಅಂದರೆ ಅಧಿಕೃತವಾದ ಅಧಿಸೂಚನೆ ಕೊಡಿದ್ರಲ್ಲ, ಫೆಬ್ರವರಿ ತಿಂಗಳಲ್ಲಿ 27/2024 ಅಧಿಸೂಚನೆ, ವಿವರವಾದ ಅಧಿಸೂಚನೆ ಇದೆ. ಅಧಿಸೂಚನೆ ಕಾಪಿನೂ ಕೂಡ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಅದನ್ನು ನೋಡಿ, ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಆದರೆ ಇಲ್ಲಿ ಆನ್ಲೈನ್ ವೇಳಾಪಟ್ಟಿ ಮಾತ್ರ, ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ಮಾತ್ರ ಕೊಡ್ತಿದ್ದಾರೆ. ಇಲ್ಲಿ ವಿವರವಾದ ಅಧಿಸೂಚನೆ ಬೇಕಂದರೆ ನೀವು ವೆಬ್ಸೈಟಿಗೆ ಭೇಟಿ ನೀಡ್ಬೋದು, ಅಥವಾ ನಮ್ಮದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಇರುತ್ತೆ. ಇಲ್ಲಿ ಕೊಡ್ತಾ ಇದ್ದಾರೆ 3/4/2024 ಕೊನೆಯ ದಿನಾಂಕ ಆಗಿತ್ತು. ಆದರೆ ಇವಾಗ ಅದರಲ್ಲಿ ಸಂಪೂರ್ಣವಾದ ಬದಲಾವಣೆ ಮಾಡಿಕೊಂಡು, ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವೊಂದು ಬದಲಾವಣೆ ಮಾಡಿಕೊಂಡಿದ್ದಾರೆ. ಅದರಂತೆ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ ಅಂತೇಳಿ ಕೊಡ್ತಿದ್ದಾರೆ 5/4/2024ರಿಂದ ಅಂತೇಳಿ. 5/4/2024ರಿಂದ ಪ್ರಾರಂಭ ಆಗಿದೆ. ಏಪ್ರಿಲ್ 5/2024ಕ್ಕೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತದೆ. ಅದೇ ಥರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 4/5/2024. ಮೇ 4/2024 ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿರ್ತದೆ. ಅದೇ ಥರ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 7/5/2024 ಬ್ಯಾಂಕ್ ಕೆಲಸದ ವೇಳೆವರೆಗೆ ಅಂತೇಳಿ. ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 4/5/2024. ಆದರೆ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ 7/5/2024. ಆದರೆ ಅಪ್ಲಿಕೇಶನ್ ಫೀಸ್ ಎಷ್ಟೆಷ್ಟು ಅಂತೇಳಿ ವಿವರವಾದ ಅಧಿಸೂಚನೆ ಇತ್ತಲ್ಲ, ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಜನರಲ್ ಕ್ಯಾಟಗರಿ ಅವರಿಗೆ 750 ಫೀಸ್ ಇದೆ, ಮತ್ತು SC/ST ಅವರಿಗೆ ಅದು ಫೀಸಲ್ಲಿ ಕೆಲವೊಂದು ವ್ಯತ್ಯಾಸಗಳಿದೆ. ಅದರ ಸಂಪೂರ್ಣ ಮಾಹಿತಿನೂ ಕೂಡ ಅಲ್ಲಿ ನೋಡ್ತಾ ಹೋಗೋದಾಗುತ್ತೆ. SC/ST ಕ್ಯಾಟಗರಿ 1 ಅವರಿಗೆ ಸಪ್ರೇಟ್ ಫೀಸ್ ಇದೆ, ಅದನ್ನು ಕೂಡ ಅಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಓಕೆ, ಆ ಥರ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 7 ಮೇ 2024 ಬ್ಯಾಂಕ್ ಕೆಲಸದ ವೇಳೆ ಅಂತೇಳಿ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ, ಅಂದರೆ ಫೀಸ್ ಕಟ್ಟಬೇಕಾಗುತ್ತೆ. ಈ ಥರ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದಾರೆ VA ಪೋಸ್ಟ್ ಬಗ್ಗೆ. ಸಂಪೂರ್ಣ ಮಾಹಿತಿ ಬೇಕಂದರೆ ನಮ್ಮ ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋದ ಲಿಂಕ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಆ ವಿಡಿಯೋಗೆ ನೀವು ಕ್ಲಿಕ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಕ್ವಾಲಿಫಿಕೇಷನ್ PUC ಕ್ವಾಲಿಫಿಕೇಷನ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ತಗೊಂಡ್ರೆ ಕ್ವಾಲಿಫಿಕೇಷನ್ ಕೂಡ ಕೆಲವೊಂದು ಅಪ್ಡೇಟ್ ಮಾಡಿದರೆ ಅದಕ್ಕೆ ಕೂಡ ಒಂದು ನೋಟಿಫಿಕೇಶನ್ ಇದೆ, ಅದನ್ನು ಕೂಡ ನೋಡ್ಕೊಳ್ತಾ ಹೋಗಿ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಕೊನೆ ದಿನಾಂಕ ಹೋದ್ರೂ ಕಾಯ್ದೇ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಒಂದು ಒಳ್ಳೆ ಪೋಸ್ಟ್ ನಿಮ್ದಾಗಲಿ ಅಂತ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.